ನಮಸ್ಕಾರ. ಬನ್ನಿ, ಫೆಬ್ರವರಿ 13ರಿಂದ 16ರವರೆಗಿನ ಮೇಷರಾಶಿಯ ಭವಿಷ್ಯ ಹೇಗಿರಲಿದೆ ಅಂತ ನೋಡೋಣ. ಈ 4 ದಿನಗಳಿದೆಯಲ್ಲ, ಇದು ನಿಮ್ಮ ಮುಂದಿನ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡುವ ಸಾಧ್ಯತೆ ಇದೆ. ಹೌದು, ನೋಡಕ್ಕೆ ಈ 4 ದಿನಗಳು ತುಂಬಾನೇ ಸಾಮಾನ್ಯ ಅಂತ ಅನಿಸ್ಬೋದು. ಆದರೆ ಮುಂದಿನ 30ರಿಂದ 90 ದಿನಗಳನ್ನೇ ಬದಲಾಯಿಸೋ 3 ಪ್ರಮುಖ ಬದಲಾವಣೆಗಳು ಮತ್ತೆ ಒಂದು ನಿರ್ಣಾಯಕ ನಿರ್ಧಾರ ಇದರಲ್ಲೇ ಅಡಗಿದೆ. ಅಂದ್ರೆ ಸಾಮಾನ್ಯ ದಿನಗಳೇ ಕೆಲವೊಮ್ಮೆ ನಮ್ಮ ಜೀವನಕ್ಕೆ ದೊಡ್ಡ ಅಡಿಪಾಯ ಹಾಕ್ತವೆ ಅಲ್ವಾ? ಸರಿ, ಹಾಗಾದ್ರೆ ಆ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ. ಸರಿ, ಈ ವಿಶ್ಲೇಷಣೆಯನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಮೊದಲು ಈ 4 ದಿನಗಳ ಒಂದು ಒಟ್ಟಾರೆ ಚಿತ್ರಣ ನೋಡ್ತೀವಿ. ಆಮೇಲೆ ಹಣಕಾಸು, ವೃತ್ತಿ, ವ್ಯಾಪಾರ, ಕುಟುಂಬ, ಆರೋಗ್ಯ, ಹೀಗೆ ಒಂದೊಂದೇ ವಿಷಯದ ಬಗ್ಗೆ ವಿವರವಾಗಿ ಮಾತಾಡೋಣ. ಇದರಿಂದ ಒಂದು ಸ್ಪಷ್ಟವಾದ ಐಡಿಯಾ ಸಿಗುತ್ತೆ. ಸರಿ, ಮೊದಲಿಗೆ ಈ 4 ದಿನಗಳ ಒಂದು ದೊಡ್ಡ ಚಿತ್ರಣವನ್ನು ನೋಡೋಣ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಗ್ರಹಗಳು ಕೊಡುತ್ತಿರುವ ಒಂದು ದೊಡ್ಡ ಸಂದೇಶ ಏನು ಗೊತ್ತಾ? ಆತುರ ಬೇಡ, ಎಚ್ಚರಿಕೆ ಇರಲಿ ಅನ್ನೋದು. ಮೇಷರಾಶಿಯವರ ಸಹಜ ಗುಣ ಧೈರ್ಯ. ಆದರೆ ಈ ವಾರ ಗ್ರಹಗಳು ಸ್ವಲ್ಪ ಜಾಗರೂಕರಾಗಿರಿ ಅಂತ ಹೇಳ್ತಿವೆ. ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅದರ ಜೊತೆ ವಿನಯವೂ ಇರಲಿ. ಹಾಗೆ ಸಾಮಾನ್ಯವಾಗಿ ಬೇಗ ನಿರ್ಧಾರ ತಗೊಳ್ತಾರೆ, ಆದರೆ ಈ ಸತಿ 2 ಬಾರಿ ಯೋಚಿಸಿ ಒಮ್ಮೆ ಮಾಡಿ ಅನ್ನೋದು ಸಲಹೆ. ಯಾಕಂದ್ರೆ ಸಣ್ಣ ಆತುರದ ಹೆಜ್ಜೆ ಕೂಡ ಮುಂದೆ ದೊಡ್ಡ ಪರಿಣಾಮ ಬೀರ್ಬೋದು. ಅದರಲ್ಲೂ ಹಣಕಾಸು, ಕುಟುಂಬ ಮತ್ತು ಕೆಲಸದ ವಿಷಯದಲ್ಲಿ ತಾಳ್ಮೆ ತುಂಬಾನೇ ಮುಖ್ಯವಾಗುತ್ತೆ. ಸರಿ, ಈಗ ಎಲ್ಲರಿಗೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಹಣಕಾಸಿನ ವಿಷಯಕ್ಕೆ ಬರೋಣ. ಈ ಮುಂದಿನ 4 ದಿನ ಇದೆಯಲ್ಲ, ಇದರಲ್ಲಿ 3 ಬದಲಾವಣೆಗಳು ಮತ್ತೆ 2 ಹೊಸ ಅವಕಾಶಗಳು ಬರುವ ಸಂಭವ ಇದೆ. ಏನದು ಅಂತ ನೋಡೋಣ. ನೋಡಿ, ಈ ಟೈಮ್ಲೈನ್ ಗಮನಿಸಿದ್ರೆ ಆರ್ಥಿಕವಾಗಿ ಪ್ರತಿಯೊಂದು ದಿನವೂ ತುಂಬಾನೇ ಮುಖ್ಯ. ಶುಕ್ರವಾರ ಬಹುಶಃ ಬರಬೇಕಿದ್ದ ಹಣ ಕೈ ಸೇರಬಹುದು. ಶನಿವಾರವಂತೂ 2 ಹೊಸ ಅವಕಾಶಗಳು ಕಾಣಿಸ್ಕೊಳ್ತವೆ. ಆದರೆ ಭಾನುವಾರ ಅನಿರೀಕ್ಷಿತವಾಗಿ ಕುಟುಂಬಕ್ಕಾಗಿ ಸ್ವಲ್ಪ ಖರ್ಚಾಗಬಹುದು. ಮತ್ತು ಸೋಮವಾರ ಒಂದು ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಶನಿವಾರದಂದು 2 ದಾರಿಗಳು ತೆರೆಕೊಳ್ಳಬಹುದು. ಒಂದು, ಆದಾಯ ಹೆಚ್ಚಿಸಿಕೊಳ್ಳಕ್ಕೆ ಒಂದು ಹೊಸ ದಾರಿ. ಇನ್ನೊಂದು, ಹಿಂದೆ ಅರ್ಧಕ್ಕೆ ನಿಲ್ಲಿಸಿದ್ದ ಪ್ರಾಜೆಕ್ಟ್ ಅನ್ನ ಮತ್ತೆ ಶುರು ಮಾಡೋದು. ಆದರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ. ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಕನಿಷ್ಠ 12 ಗಂಟೆಗಳ ಕಾಲ ಯೋಚಿಸಿ. ಯಾಕಂದ್ರೆ ಇವತ್ತು ತಗೊಳ್ಳೋ ಆತುರದ ನಿರ್ಧಾರ 2 ತಿಂಗಳ ನಂತರ ಸಮಸ್ಯೆ ತರಬಹುದು. ಸೊ ಟೇಕ್ ಯು ಟೈಮ್. ಇನ್ನು ಭಾನುವಾರದ ವಿಷಯಕ್ಕೆ ಬಂದ್ರೆ, ಕುಟುಂಬದ ಖರ್ಚುಗಳು ಸಾಮಾನ್ಯಕ್ಕಿಂತ ಒಂದು 20% ಹೆಚ್ಚಾಗ್ಬೋದು. ಅಂದ್ರೆ ಸುಮಾರು 5,000ರಿಂದ 25,000 ರೂಪಾಯಿವರೆಗೂ ಇರ್ಬೋದು. ಆದರೆ ಇದೇನು ವೇಸ್ಟ್ ಖರ್ಚಲ್ಲ, ಬದಲಾಗಿ ಭವಿಷ್ಯಕ್ಕಾಗಿ ಮಾಡೋ ಒಂದು ಮುಖ್ಯವಾದ ಹೂಡಿಕೆ ಆಗಿರುತ್ತೆ. ಸೊ ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರೋದು ಒಳ್ಳೆಯದು. ಸೊ ಒಟ್ಟಾರೆಯಾಗಿ ಹಣಕಾಸಿನ ವಿಷಯದಲ್ಲಿ ಏನು ಕಲ್ತ್ವಿ? ಅದೃಷ್ಟ ಸಂಖ್ಯೆಗಳು 3, 9, 18. ಶನಿವಾರ ಮಧ್ಯಾಹ್ನ 3 ಗಂಟೆ ನಂತರ ಒಂದು ಒಳ್ಳೆ ಸುದ್ದಿ ಬರ್ಬೋದು. ಮುಖ್ಯವಾಗಿ ಸೋಮವಾರ ಯಾರೋ ಒಬ್ರು ಹೇಳಿದ್ರು ಅಂತ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಖರ್ಚನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಮುಂದಿನ 60 ದಿನಗಳಲ್ಲಿ ನಿಮ್ಮ ಉಳಿತಾಯ 30% ಹೆಚ್ಚಾಗುತ್ತೆ. ಇದು ದೊಡ್ಡ ಅವಕಾಶ ಅಲ್ವಾ? ಸರಿ, ಹಣಕಾಸಿನ ವಿಷಯ ಮುಗಿತು. ಈಗ ವೃತ್ತಿ ಮತ್ತು ವ್ಯಾಪಾರದ ಕಡೆಗೆ ಹೋಗೋಣ. ಕೇಳಿ, ಈ 4 ದಿನಗಳಿದೆಯಲ್ಲ, ಇವು ಮುಂದಿನ 3 ತಿಂಗಳ ಪ್ರೊಫೆಷನಲ್ ಗ್ರೋತ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡುತ್ತೆ. ಕೆಲಸದ ಜಾಗದಲ್ಲಿಯೇ ಈ 4 ದಿನಗಳು ಒಂದು ಮಿನಿ ಜರ್ನಿ ಹಾಗೆ ಇರುತ್ತೆ. ಶುಕ್ರವಾರ ಒಂದು ಹೊಸ, ಸ್ವಲ್ಪ ಟೆನ್ಷನ್ ಕೊಡೋ ಜವಾಬ್ದಾರಿ ಬರ್ಬೋದು. ಶನಿವಾರ ಯಾರಾದರೂ ಸಹಾಯ ಕೇಳ್ಬೋದು, ಜೊತೆಗೆ ಸಣ್ಣಪುಟ್ಟ ಟೀಕೆಯೂ ಬರ್ಬೋದು. ಭಾನುವಾರ ವ್ಯಾಪಾರದಲ್ಲಿರೋರಿಗೆ ಒಂದು ಹೊಸ ಅವಕಾಶ ಅಥವಾ ಕ್ಲೈಂಟ್ ಸಿಗ್ಬೋದು. ಇನ್ನು ಸೋಮವಾರ ಒಂದು ಮುಖ್ಯವಾದ ಮೀಟಿಂಗ್ನ ಲೀಡ್ ತಗೊಳ್ಳೋ ಚಾನ್ಸ್ ಸಿಗುತ್ತೆ. ಅಂದ್ರೆ ಒಂದು ಸವಾಲಿನಿಂದ ಶುರುವಾಗಿ ನಾಯಕತ್ವದ ಅವಕಾಶದೊಂದಿಗೆ ಮುಗಿಯುತ್ತೆ. ವ್ಯಾಪಾರ ಮಾಡುವರಿಗೆ ಒಂದು ಸ್ಪೆಷಲ್ ವಾರ್ನಿಂಗ್. ಭಾನುವಾರದಂದು ಒಂದು ಹೊಸ ಡೀಲ್ ಬರಬಹುದು. ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಕಾಂಟ್ರಾಕ್ಟ್ನಲ್ಲಿರೋ ಸಣ್ಣ ಅಕ್ಷರಗಳನ್ನು ಓದೋದನ್ನ ಮರಿಬೇಡಿ. ಯಾಕಂದ್ರೆ ಅಲ್ಲಿರೋ ಸಣ್ಣಪುಟ್ಟ ವಿಷಯಗಳು 3 ತಿಂಗಳ ನಂತರ ದೊಡ್ಡ ಸಮಸ್ಯೆ ಆಗ್ಬೋದು. ಸೊ ಬಿ ಕೇರ್ಫುಲ್. ಸರಿ, ಈಗ ವೃತ್ತಿ ಜೀವನದಿಂದ ಕೌಟುಂಬಿಕ ಜೀವನದ ಕಡೆಗೆ ಬರೋಣ. ಈ 4 ದಿನಗಳಲ್ಲಿ ಕುಟುಂಬದ ಜೊತೆ ಕಳೆಯೋ ಸಮಯ ಇದೆಯಲ್ಲ, ಅದು ಮುಂದಿನ 40 ದಿನಗಳ ನಿಮ್ಮ ಮನೆಯ ವಾತಾವರಣವನ್ನೇ ನಿರ್ಧರಿಸುತ್ತೆ. ಅಷ್ಟು ಮುಖ್ಯವಾದ ಸಮಯ ಇದು. ಇಲ್ನೋಡಿ, ಇದೊಂದು ತುಂಬಾನೇ ಪವರ್ಫುಲ್ ವಿಷಯ. ಕೇವಲ 10 ನಿಮಿಷದ ಕೋಪ 10 ದಿನಗಳ ಕಾಲ ಸಂಬಂಧದಲ್ಲಿ ಅಂತರ ತರಬಹುದು. ಅದೇ ಜಾಗದಲ್ಲಿ ಸ್ವಲ್ಪ ಮೌನವಾಗಿದ್ಬಿಟ್ರೆ ಅದೇ ಸಮಸ್ಯೆ 24 ಗಂಟೆಯಲ್ಲೇ ಬಗೆಹರಿಯುತ್ತೆ. ಅಂದ್ರೆ ಕೋಪದ ಬೆಲೆ ಎಷ್ಟು ಜಾಸ್ತಿ ಅಲ್ವಾ? ಸೊ ಆಯ್ಕೆ ನಮ್ಮ ಕೈಲೇ ಇರುತ್ತೆ. ಈ 4 ದಿನಗಳಲ್ಲಿ ಕುಟುಂಬದಲ್ಲಿ ಏನೆಲ್ಲ ಆಗ್ಬೋದು ಅಂತ ನೋಡೋದಾದ್ರೆ, ಶುಕ್ರವಾರ ಮಕ್ಕಳು ಅಥವಾ ಮದುವೆ ಬಗ್ಗೆ ಒಂದು ಒಳ್ಳೆ ಸುದ್ದಿ ಬರ್ಬೋದು. ಶನಿವಾರ ಸ್ವಲ್ಪ ಇಮೋಷನಲ್ ಆಗಿ ಮಾತುಕತೆ ಆಗ್ಬೋದು, ಅಲ್ಲಿ ತಾಳ್ಮೆ ತುಂಬ ಮುಖ್ಯ.
ಭಾನುವಾರ ಹಣಕಾಸು ಭವಿಷ್ಯದ ಬಗ್ಗೆ ಮನೆಯಲ್ಲಿ ಮುಖ್ಯವಾದ ಚರ್ಚೆಗಳು ನಡೀಬೋದು ಮತ್ತು ಸೋಮವಾರ ದೂರದ ಸಂಬಂಧಿಕರಿಂದ ಒಂದು ಖುಷಿ ಸುದ್ದಿ ಬರೋ ಸಾಧ್ಯತೆ ಇದೆ. ಒಟ್ನಲ್ಲಿ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳಕ್ಕೆ ಇದು ಒಳ್ಳೆ ಸಮಯ. ಮುಂದಿನದು ಆರೋಗ್ಯದ ವಿಷಯ. ಈ ಸಮಯದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಒಂದು ಶಿಸ್ತುಬದ್ಧ ಜೀವನಶೈಲಿ ಅತ್ಯಗತ್ಯ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಲ್ವಾ? ಆರೋಗ್ಯಕ್ಕಾಗಿ ಪಾಲಿಸಬೇಕಾದ 4 ಸಿಂಪಲ್ ರೂಲ್ಸ್. 1. ರಾತ್ರಿ ಕನಿಷ್ಠ 7 ಗಂಟೆ ನಿದ್ದೆ. 2. ದಿನಕ್ಕೆ ಕಡಿಮೆ ಅಂದ್ರೂ 2 ಲೀಟರ್ ನೀರು. 3. ಬೆಳಗ್ಗೆ ಒಂದು 20 ನಿಮಿಷ ವಾಕಿಂಗ್. 4. ಮಸಾಲೆ ಪದಾರ್ಥ ಮತ್ತೆ ಹೊರಗಿನ ಊಟವನ್ನ ಅರ್ಧಕ್ಕರ್ಧ ಕಡಿಮೆ ಮಾಡೋದು. ಇವಿಷ್ಟು ಮಾಡಿದ್ರೆ ಸಾಕು, ದೈಹಿಕ ಮತ್ತೆ ಮಾನಸಿಕವಾಗಿ ಫಿಟ್ ಆಗಿರಬಹುದು. ನೋಡಿ, ನಾವಾಗಲೇ ಕೋಪದ ಬಗ್ಗೆ ಮಾತಾಡಿದ್ವಿ. ಅದು ಸಂಬಂಧಗಳಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಎಷ್ಟು ಹಾನಿಕರ ಅಂತ ಈ ಚಾರ್ಟ್ ತೋರಿಸುತ್ತೆ. ಕೋಪದಿಂದ ನಮ್ಮ ದೇಹದ ಶಕ್ತಿ ಸುಮಾರು 30% ಡ್ರೈನ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಎನರ್ಜಿಯ 1/3 ಭಾಗವನ್ನ ಕೋಪವೇ ತಿಂದಾಕುತ್ತೆ. ಸರಿ, ಈಗ ಕೊನೆಯದಾಗಿ ಆಧ್ಯಾತ್ಮಿಕವಾಗಿ ಈ ಸಮಯ ಏನ್ ಹೇಳತ್ತೆ ಅಂತ ನೋಡೋಣ. ಇದು ಜೀವನದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆಯನ್ನ ತರುವ ಸೂಚನೆಯನ್ನ ಕೊಡ್ತಾ ಇದೆ. ಈ ಸಮಯದಲ್ಲಿ 3 ಆಧ್ಯಾತ್ಮಿಕ ಸಂಕೇತಗಳು ಕಾಣಿಸಿಕೊಳ್ಳಬಹುದು. 1. ಕನಸಿನಲ್ಲಿ ಏನಾದರೂ ಅರ್ಥಪೂರ್ಣವಾದ ಸಂದೇಶ ಸಿಗೋದು. 2. ಅನಿರೀಕ್ಷಿತವಾಗಿ ಭೇಟಿಯಾದ ಯಾರೋ ಒಬ್ಬರಿಂದ ಜೀವನವನ್ನೇ ಬದಲಿಸೋ ಸಲಹೆ ಸಿಗೋದು. ಅಥವಾ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಬಲವಾದ ಆಲೋಚನೆ ಬರೋದು. ಈ ಥರ ಏನಾದರೂ ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅದರಲ್ಲಿ ಒಂದು ದೊಡ್ಡ ಸಂದೇಶ ಅಡಗಿರಬಹುದು. ಹಾಗಾದ್ರೆ ಈ 4 ದಿನಗಳ 2 ಗೋಲ್ಡನ್ ರೂಲ್ಸ್ ಯಾವುದು? ಮೊದಲನೆಯದು ಕೋಪವನ್ನು ಕಂಟ್ರೋಲ್ ಮಾಡೋದು. ಯಾಕಂದ್ರೆ ನಾವು ನೋಡಿದ ಹಾಗೆ ಕೋಪ ಅನ್ನೋದು ಹಣಕಾಸು, ಸಂಬಂಧ, ಆರೋಗ್ಯ ಎಲ್ಲದರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಇನ್ನು 2ನೇ ಗೋಲ್ಡನ್ ರೂಲ್ ಆತುರದ ನಿರ್ಧಾರಗಳನ್ನ ಮಾಡದೇ ಇರೋದು. ತಾಳ್ಮೆಯಿಂದ ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರಗಳೇ ಈ ಸಮಯದಲ್ಲಿ ಯಶಸ್ಸಿನ ಕೀಲಿಕೈ ಆಗಿರುತ್ತೆ. ಇದಲ್ಲದೆ ಕೆಲವು ಅದೃಷ್ಟದ ಅಂಶಗಳೂ ಇವೆ. ಕೆಂಪು ಮತ್ತೆ ಬಿಳಿ ಬಣ್ಣಗಳು, ಅದರಲ್ಲೂ ಫೆಬ್ರವರಿ 14 ಮತ್ತು 16ರಂದು ತುಂಬಾ ಲಕ್ಕಿ. ಸಂಖ್ಯೆಗಳಲ್ಲಿ 9, 18, 27. ಹಾಗೆ ಪೂರ್ವ ದಿಕ್ಕು ಕೂಡ ಶುಭಕರ. ಯಾವುದಾದ್ರೂ ಮುಖ್ಯ ಕೆಲಸ ಶುರು ಮಾಡೋ ಮುಂಚೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ರೆ ಪಾಸಿಟಿವ್ ರಿಸಲ್ಟ್ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಈ ಅವಧಿ ಒಂದು ಹೊಸ ಆರಂಭ. ಇಲ್ಲಿವರೆಗೂ ಆದ ನಿರಾಸೆಗಳನ್ನ ಮರೆತು ತಾಳ್ಮೆ ಮತ್ತೆ ಸರಿಯಾದ ನಿರ್ಧಾರಗಳಿಂದ ಅದನ್ನೇ ಭವಿಷ್ಯದ ಗೆಲುವಾಗಿ ಪರಿವರ್ತಿಸ್ಕೊಳ್ಬೋದು. ಹಾಗಾದ್ರೆ ನಿಮ್ಮ ಜೀವನದ ಈ ಹೊಸ ಅಧ್ಯಾಯವನ್ನ ಹೇಗೆ ಬರಿತೀರಾ?